ನಮ್ಮ ಗಿಲ್ಲಿ ನಟರಾಜ್ ಅವರ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗ ಮೊನ್ನೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಿಲ್ಲಿ ನಟರಾಜ್ ಅವರ ಕ್ರೇಜ್ ಅನ್ನ ಕಂಡಂತಹ MLA ಒಬ್ಬರು ದಂಗು ಬಡಿದಿದ್ದಾರೆ. ಹಾಗಾದ್ರೆ ಆ ಒಂದು ಕ್ರೇಜ್ ಎಲ್ಲಿ ನಡೀತು, ಯಾವ MLA ದಂಗು ಬಡಿದಿದ್ದು ಅಂತಕ್ಕಂಥದ್ರ ಅಸಲಿಯತ್ತೇನು ನೋಡೋಣ ಬನ್ನಿ. Sparkler Naveen, where we spark young minds. ನಮಸ್ಕಾರ ಬಂಧುಗಳೇ, ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದು ತಿಂಗಳುಗಳೇ ಉರುಳಿ ಹೋಗಿವೆ. ಆದರೆ ನಮ್ಮ ಗಿಲ್ಲಿ ನಟರಾಜ್ ಅವರ ಕಾರ್ಯಕ್ರಮಗಳ ಭಾಗವಹಿಸುವುದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಹಾಗೆಯೇ ಅವರ ಕ್ರೇಜು ಕೂಡ ಹಾಗೇನೆ ಬೆಳೀತಾ ಇದೆ. ದಿನ ಕಳೆದಂತೆ ಬೇರೆ ಯಾವುದೇ ವ್ಯಕ್ತಿಗಳಿಗಾಗಿದ್ದರೆ ಕ್ರೇಜು ಕಡಿಮೆ ಆಗ್ತಿತ್ತೇನೋ, ಆದರೆ ಗಿಲ್ಲಿ ನಟರಾಜರ ವಿಚಾರದಲ್ಲಿ ಇದು ವಿರುದ್ಧವಾಗಿದೆ. ಗಿಲ್ಲಿ ಅವರು ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಜನಗಳು ಸೇರ್ತಾ ಇದ್ದಾರೆ. ಅಭಿಮಾನಿಗಳು ಹೂಮಳೆಗಳನ್ನ ಸುರಿಸ್ತಾ ಇದ್ದಾರೆ, ಪಟಾಕಿ ಸಿಡಿಸ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿಯವರಿಗೆ ಹಾರ ಹಾಕಿ ಸನ್ಮಾನ ಉಡುಗೊರೆಗಳನ್ನು ಕೂಡ ನೀಡ್ತಾ ಇದ್ದಾರೆ ಬಂಧುಗಳೇ. ಮೊನ್ನೆ ನಮ್ಮ ಗಿಲ್ಲಿ ನಟರಾಜ್ ಅವರು ಬೆಂಗಳೂರಿಂದ ಸುಮಾರು 210 ಕಿಲೋಮೀಟರ್ ದೂರವಿರುವ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಂಧುಗಳೇ. ಇಷ್ಟೊಂದು ದೂರಕ್ಕೆ ಗಿಲ್ಲಿ ನಟರಾಜ್ ಅವರು ಪ್ರಯಾಣ ಬೆಳೆಸಿದ್ದಂತೂ ಎಲ್ಲರಿಗೂ ಖುಷಿ ನೀಡಿದೆ. ಆದರೆ ಇಲ್ಲಿಯ ಅಭಿಮಾನಿಗಳು ತೋರಿದ ಪ್ರೀತಿ ಮತ್ತು ಅವರ ಪರವಾದ ಕಾಳಜಿ ಮಾತ್ರ ಅದ್ಭುತವಾಗಿತ್ತು. ಕಡೂರು ತಾಲೂಕಿನ ಗಿಲ್ಲಿಯ ಅಭಿಮಾನಿಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಗಿಲ್ಲಿಯವರನ್ನ ಅದ್ದೂರಿಯಾಗಿಯೇ ಸ್ವಾಗತ ಮಾಡಿಕೊಂಡ್ರು. ಗಿಲ್ಲಿಯವರಿಗೋಸ್ಕರ ಅವರು ಮಾಡಿದಂತಹ ಒಂದು ಹೂಗುಚ್ಛದ ಅರ್ಪಣೆ ಆಗಿರಬಹುದು, ಜೊತೆಗೆ ಗಿಲ್ಲಿಯವರಿಗೋಸ್ಕರ ಅವರು ಸಿಡಿಸಿದ ಪಟಾಕಿಯ ಸದ್ದಿರಬಹುದು, ಹಾಗೇನೆ ಗಿಲ್ಲಿಯ ಪರ ಕೂಗಿದ ಘೋಷಣೆಗಳಿರಬಹುದು. ಹಾಗೇನೆ ಆ ಸಮಯದಲ್ಲಿ ಗಿಲ್ಲಿಯವರಿಗಿದ್ದ ಸೆಕ್ಯೂರಿಟಿ ಆಗಿರಬಹುದು, ಪ್ರತಿಯೊಂದರಲ್ಲೂ ಕೂಡ ಅದ್ದೂರಿತನ ಎದ್ದು ಕಾಣ್ತಾ ಇತ್ತು. ಗಿಲ್ಲಿಯನ್ನ ನೋಡಲು ತಾಲೂಕಿನ ಮೂಲೆ ಮೂಲೆಗಳಿಂದ ಜನ ಬಂದು ಸೇರಿದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಲೆಯ MLA KS ಆನಂದ್ ಕೂಡ ಗಾಬರಿಗೊಂಡಿದ್ದಾರೆ. ನನಗೂ ಕೂಡ ಇಷ್ಟೊಂದು ಅದ್ದೂರಿ ಸ್ವಾಗತ ಇರಬಹುದು, ಘೋಷಣೆಗಳಿರಬಹುದು, ಖಂಡಿತವಾಗಿಯೂ ಇಲ್ಲಿಯವರೆಗೂ ಜನ ಕೂಗಿಲ್ಲ ಮತ್ತು ಸೇರಿಲ್ಲ. ಅನೇಕ ಕಾರ್ಯಕ್ರಮಗಳಿದ್ದು ಡ್ಯಾನ್ಸು ಮತ್ತೊಂದು ಮಗದೊಂದಿದ್ರೂ ಕೂಡ ಗಿಲ್ಲಿ ನೋಡಲು ಜನಸಾಗರವೇ ಸೇರ್ತಾ ಇದೆ. ಇಷ್ಟೊಂದು ಜನ ಗಿಲ್ಲಿ ಅಭಿಮಾನಿಗಳ ಪ್ರೀತಿ ಸಿಗೋದಕ್ಕೆ ಕಾರಣ ಏನು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಈ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತಾನೆ. ಧನ್ಯವಾದಗಳು.